ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಬರುವ ಹಾಗೆ ಕರ್ತನ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಸಂದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಸ್ತಾ ಇರುವಂಥ ಕೃಪೆಗಾಗಿ ಸ್ತೋತ್ರ. ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಾವು ಸತ್ಯವನ್ನು ಅರಿತುಕೊಳ್ಳಲಿಕ್ಕಾಗಿ ಸಹಾಯ ಮಾಡಿರಿ. ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ಒಬ್ಬೊಬ್ಬರ ಮನ ಕಣ್ಣುಗಳನ್ನು ತೆರೆಯಪಡಿಸ್ರಿ ಅಪ್ಪ. ಅವರು ಕ್ರಿಸ್ತನಲ್ಲೇ ನಿರೀಕ್ಷೆಯನ್ನು ಇಡಲಿಕ್ಕಾಗಿಯೂ ಸಹಾಯ ಮಾಡಿ. ಅವರ ಹೃದಯಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಅವರ ಪರಿಸ್ಥಿತಿಗಳೆಲ್ಲವನ್ನು ಮಾರ್ಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮೆಲ್ಲರನ್ನೂ ಸಹ ತನ್ನ ಕೃಪೆಯ ಸಂಕಲ್ಪದ ನಿಮಿತ್ತವಾಗಿ ಆರಿಸಿ ತೆಗೆದುಕೊಂಡವರಾಗಿದ್ದಾರೆ. ರೋಮಪುರದವರಿಗೆ ಬರೆದಂಥ ಪುಸ್ತಕ 8ನೇ ಅಧ್ಯಾಯದ 28ನೇ ವಚನದಲ್ಲಿ ಹೀಗೆ ಹೇಳಲ್ಪಡುತ್ತದೆ: ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಪ್ರಿಯರೇ, ದೇವರಾಗಿರುವಂಥ ಯೇಸು ಕರ್ತನು ತನ್ನ ಸಂಕಲ್ಪದ ಮೇರೆಗೆ ನಿಮ್ಮನ್ನು ಆರಿಸಿ ತೆಗೆದುಕೊಂಡವರಾಗಿ ಇದ್ದಾರೆ. ನೀವು ಸುಮ್ಮನೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಬಂದಂಥವರಲ್ಲ. ಒಂದು ವೇಳೆ ನೀವು ನೆನೆಸಬಹುದು, ನನಗೆ ರೋಗವಿತ್ತು, ನಾನು ಪಾಪದಲ್ಲಿದ್ದೆನು, ಶಾಪದಲ್ಲಿದ್ದೆವು, ಮಾತ್ರವಲ್ಲದೆ ಸಾಲದಲ್ಲಿ ಇದ್ದೆ, ಬಡತನದಲ್ಲಿ ಇದ್ದೆ, ನಾನು ಕಷ್ಟದಲ್ಲಿರುವಂಥ ಸಮಯದಲ್ಲಿ ಯಾರೋ ಒಬ್ಬರು ನನಗೆ ಸುವಾರ್ತೆಯನ್ನು ಸಾರಿದರು. ಅದನ್ನು ಕೇಳಿಯೇ ನಾನು ಯೇಸು ಕರ್ತನ ಮೇಲೆ ನಂಬಿಕೆ ಇಟ್ಟೆ. ನಾನಾಗೇ ಆತನನ್ನು ನಂಬಿದೆ ಎಂಬುದಾಗಿ ಹೇಳಿಯೂ ಆತನು ಒಳ್ಳೆಯ ದೇವರು ಅಥವಾ ರಕ್ಷಕನೆಂಬುದಾಗಿ ಅಲ್ಲಿ ಅರಿತುಕೊಂಡು ನಾನಾಗಿಯೇ ಆತನನ್ನು ಹಿಂಬಾಲಿಸುತ್ತಿದ್ದೇನೆ ಎಂಬುದಾಗಿ ನೀವು ಅಂದುಕೊಂಡಿರಬಹುದು. ಆದರೆ ನಿಜವಾಗಿ ನೋಡುವುದಾದರೆ ದೇವರಾಗಿರುವಂಥ ಕರ್ತನೆ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಅಂದರೆ ನೀವು ಆತನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಿಮ್ಮನ್ನು ಕರ್ತನು ಆರಿಸಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅವರು ದೊಡ್ಡ ಉದ್ದೇಶವನ್ನು ಇಟ್ಟವರಾಗಿ ಇದ್ದಾರೆ. ಆ ನಿಮಿತ್ತವಾಗಿ ಕರ್ತನಾಗಿರುವಂಥ ದೇವರು ನಿಮ್ಮ ಜೀವಿತವನ್ನು ತನ್ನ ಮಹಿಮೆಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡವರಾಗಿ ಇದ್ದಾರೆ. ಅವರ ಜೀವಿತದಲ್ಲಿ ನಿಮ್ಮ ವಿಷಯವಾದಂಥ ಅನೇಕ ಸಂಕಲ್ಪಗಳು ಕರ್ತನ ಜೀವಿತದಲ್ಲಿ, ಅಂದರೆ ಆತನ ಆಲೋಚನೆಯಲ್ಲಿ ನೀವು ಇರುವವರಾಗಿ ಇದ್ದೀರಾ. ಯಾಕಂದರೆ ಎಫೆಸ ಪುಸ್ತಕದಲ್ಲಿ ನೀವು 1ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವುದಾದರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನೆಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ಈಗ ನೀವು ಆಲೋಚನೆ ಮಾಡಿರಿ, ನೀವು ಈ ಭೂಮಿಯಲ್ಲಿ ಇನ್ನೂ ಸಹ ಹುಟ್ಟೇ ಇರಲಿಲ್ಲ. ಆ ಸಮಯದಲ್ಲಿಯೇ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದುವರಿದು ಹೇಳುವುದಾದರೆ, ಈ ಲೋಕ ಇನ್ನೂ ಸಹ ಉಂಟಾಗಿರಲಿಲ್ಲ, ಈ ಜಗತ್ತು ಇನ್ನೂ ಉಂಟಾಗೇ ಇರಲಿಲ್ಲ. ಈ ಭೂಮಿ, ಈ ನಾವು ಕಾಣುವಂಥ ಈ ಲೋಕಗಳೆಲ್ಲವೂ ಸಹ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಕರ್ತನಾಗಿರುವಂಥ ಯೇಸು ಕರ್ತನಲ್ಲಿ ನಿಮ್ಮನ್ನು ದೇವರಾಗಿರುವಂಥ ತಂದೆಯು ಆರಿಸಿ ತೆಗೆದುಕೊಂಡವರಾಗಿ ಇದ್ದಾರೆ. ಇದರ ಅರ್ಥ ಕರ್ತನಿಗೆ ನೀವು ಬೇಕಾದಂಥವರು, ಕರ್ತನಿಗೆ ನೀವು ಪ್ರಿಯರಾಗಿರುವಂಥವರು, ಕರ್ತನು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವವರಾಗಿ ಇದ್ದಾರೆ. ಇಂದಿನ ನಿಮ್ಮ ಪರಿಸ್ಥಿತಿಗಳನ್ನು ನೀವು ಅವಲೋಕಿಸಿಕೊಂಡು ನಿಮ್ಮ ವಿಷಯದಲ್ಲಿ ನೀವು ಕೀಳಾಗಿ ಮನಸ್ಸಿನಲ್ಲಿ ಭಾವನೆಗಳನ್ನು ಇಟ್ಟುಕೊಳ್ಳಬೇಡ್ರಿ. ಕರ್ತನ ಭಾವನೆಗಳಲ್ಲಿ ನಿಮಗೆ ಉತ್ತಮವಾದಂಥ ಸ್ಥಾನವಿದೆ. ಕರ್ತನ ಆಲೋಚನೆಗಳಲ್ಲಿ ನಿಮಗೆ ಉತ್ತಮವಾದಂಥ ಸ್ಥಾನವಿದೆ. ಕರ್ತನ ದೃಷ್ಟಿಗೆ ನೀವು ಮರೆಯಾಗಿಲ್ಲ. ನಿಮ್ಮನ್ನು ಯಾರು ಗಣನೆಗೆ ತೆಗೆದುಕೊಳ್ಳದೇ ಇರಬಹುದು. ನೀವು ಯಾವುದಕ್ಕೂ ಪ್ರಯೋಜನವಲ್ಲದೆ ಇರುವಂಥ ಜೀವಿತ ನನ್ನದು ಎಂಬುದಾಗಿ ಭಾವಿಸಿಕೊಳ್ಳಬಹುದು. ಎಲ್ಲಿಯ ತನಕವಾಗಿ ನನಗೆ ಈ ಬಡತನ, ಎಲ್ಲಿಯ ತನಕವಾಗಿ ನಮಗೆ ಈ ಸೋಲು, ಎಲ್ಲಿಯ ತನಕವಾಗಿ ಈ ಅವಮಾನ ಅನ್ನುವಂಥ ಅನೇಕ ವಿಧವಾದಂಥ ಗುಣಗುಟ್ಟುವಿಕೆಯಲ್ಲೂ ನರಳಾಟದಲ್ಲಿ ಚಿಂತ ವೇದನೆಗಳಲ್ಲಿ ನೀವು ಇರಬಹುದು. ಆದರೆ ದೇವರಾಗಿರುವಂಥ ಕರ್ತನನ್ನು ಆಲೋಚನೆ ಮಾಡ್ರಿ. ಅವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಅವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ನೋಡುವುದಾದರೆ ನಿಮ್ಮ ವಿಷಯದಲ್ಲಿ ಎಲ್ಲವನ್ನೂ ಸಹ ಮಾಡಲಿಕ್ಕೆ ಅವರು ಶಕ್ತರಾಗಿ ಇದ್ದಾರೆ. ಹಾಗಾದರೆ ಯಾಕೆ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ನೋಡುವುದಾದರೆ, ವಾಕ್ಯದಲ್ಲಿ ನೋಡುವಾಗ ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಇದ್ದೀರಾ. ಈಗ ಅವರನ್ನು ಪ್ರೀತಿಸಬೇಕು. ಯೇಸುವನ್ನು ನೀವು ಪ್ರೀತಿಸಬೇಕು. ಅವರನ್ನು ನೀವು ಪ್ರೀತಿಸುವಾಗ ಎಲ್ಲ ಕಾರ್ಯಗಳು ಸಹ ನಿಮಗೆ ಅನುಕೂಲವಾಗಲ್ಪಡುತ್ತದೆ.
ಎಫೆಸ 1:4 ಇದರನ್ನೇ ಹೇಳಲ್ಪಡ್ತದೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಎಂಬುದಾಗಿ ಹೇಳಿ. ಪ್ರೀತಿಯಲ್ಲಿ ನಡೆಯಬೇಕು. ಪ್ರೀತಿಯಲ್ಲಿ ನಡೆಯುವಂಥದ್ದು ಅಂದರೆ ಏನು? ದೇವರಾಗಿರುವಂಥ ಯೇಸು ಕರ್ತನ ಮೇಲೆ ಮಮತೆಯನ್ನು ಇಡುವಂಥದ್ದು. ಅವರನ್ನು ನೀವು ಪ್ರೀತಿಸಿರಿ. ಅವರು ಯಾವಾಗಲೂ ಸಹ ನಿಮಗೆ ಹತ್ತಿರವಾಗಿ ಇದ್ದಾರೆ, ನಿಮಗೆ ಸಿಗುವಂತಹವರಾಗಿ ಇದ್ದಾರೆ, ನಿಮ್ಮ ನಿಟ್ಟುಸಿರನ್ನು ಬಲ್ಲಂತವರಾಗಿ ಇದ್ದಾರೆ, ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನೂ ಸಹ ತಿಳುವಳಿಕೆ ಉಳ್ಳಂಥ ದೇವರಾಗಿ ಇದ್ದಾರೆ. ನೀವು ಬೇಡಿಕೊಳ್ಳುವುದಕ್ಕಿಂತಲೂ ಸಹ ಮುಂಚಿತವಾಗಿ ನಿಮಗೆ ಏನು ಅಗತ್ಯತೆ ಎಂಬುದಾಗಿ ಹೇಳಿ ಅವರಿಗೆಲ್ಲರಿಗೂ ಸಹ ಗೊತ್ತು. ಆದರೆ ಅವುಗಳನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂಬುದಾಗಿ ನೋಡುವುದಾದರೆ ಅವರನ್ನು ನೀವು ಪ್ರೀತಿಸಬೇಕು. ನೀವು ಪ್ರೀತಿ ಸ್ವರೂಪನಾದಂಥ ದೇವರನ್ನು ಪ್ರೀತಿಸಬೇಕು. ಆತನ ಸ್ವರೂಪವೇ ಪ್ರೀತಿ. ನೀವು ಪ್ರೀತಿಯಲ್ಲಿ ಇರುವಾಗ, ಪ್ರೀತಿಯಲ್ಲಿ ನಡೆಯುವಾಗ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ಪರಿಶುದ್ಧತೆ, ಜೀವವುಳ್ಳ ದೇವರಾಗಿರುವಂಥ ಕರ್ತನು ಪರಿಶುದ್ಧ ದೇವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ಈ ಲೋಕದಲ್ಲಿ ಇರುವ ತನಕವಾಗಿ ನಾವು ಬೀಳಲ್ಪಡುತ್ತಲೇ ಇರ್ತೇವೆ, ನಿಜವೇ. ಯಾಕಂದರೆ ಈ ಲೋಕವು ಕೆಡುಕಾದಂಥ ಎಷ್ಟೋ ಕಾರ್ಯಗಳಿಂದ ತುಂಬಿರಲ್ಪಟ್ಟಿದೆ. ಇಂದು ಸಂತೋಷವು ಪರಿಶುದ್ಧವಾಗಿ ಇರುವಂಥ ನಿಮ್ಮ ಜೀವಿತದಲ್ಲಿ ನಾಳೆ ಅದೇ ಮುಂದುವರಿತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ತನ ಜೊತೆಯಲ್ಲಿ ನಡೆಯುವಾಗ ನಿಶ್ಚಯವಾಗಿಯೂ ಸಹ ಕರ್ತನು ನಿಮ್ಮನ್ನು ಸ್ಥಿರಪಡಿಸಿ ರೂಪಿಸಿ ಆ ಪರಿಶುದ್ಧತೆಯಲ್ಲೂ ಆ ಸಂತೋಷದಲ್ಲೂ ಸಹ ನಡೆಯುವವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ಮೇಲ್ತರಕ್ಕೆ ನೀವು ಹೋಗುವಾಗ ಎತ್ತರಕ್ಕೆ ಬೆಳೆಯುವಂಥ ಸಮಯದಲ್ಲಿ ಬೀಳುವಿಕೆಗಳು ಸಹ ಹೆಚ್ಚಾಗಲ್ಪಡ್ತದೆ. ಯಾಕಂದರೆ ನೀವು ಕೆಳಗೆ ಬಿದ್ದಂಥ ಸಮಯದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾದಂಥ ಓಟವನ್ನು ನೀವು ಅಷ್ಟೊಂದು ಪರಿಣಾಮಕಾರಿಯಾಗಿ ಕರ್ತನನ್ನು ಎದುರು ನೋಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಮೇಲಿನಿಂದ ಬೀಳಲ್ಪಡ್ತೀರೋ ಅಷ್ಟು ಮೇಲಿನಿಂದ ಬೀಳಂಥ ಸಮಯದಲ್ಲಿ ಕರ್ತನನ್ನು ನೀವು ಆತುಕೊಳ್ಳಲ್ಪಡುವವರಾಗಿರ್ತೀರಿ. ಹಾಗಾದರೆ ಬೀಳಲ್ಪಡುವಂಥ ಸ್ಥಿತಿಯಲ್ಲಿ ಇರಬೇಕೆಂಬುದಾಗಲ್ಲ. ಕರ್ತನು ಯಾವಾಗಲೂ ಸಹ ನಮ್ಮನ್ನು ಮೇಲೆತ್ತಿ ನಡೆಸಿಕೊಂಡು ಹೋಗಲಿಕ್ಕೆ ಶಕ್ತನಾದಂಥ ದೇವರಾಗಿ ಇದ್ದಾರೆ. ನಿಮ್ಮ ಜೀವಿತವನ್ನು ಸಹ ಕರ್ತನು ಆ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನು. ಪರಿಶುದ್ಧ ವಾಕ್ಯದಲ್ಲಿ ಹೇಳಲ್ಪಡುವಾಗ ನಾವು ಆತನನ್ನು ಪ್ರೀತಿಸಬೇಕು. ಯೇಸು ಕರ್ತನನ್ನು ಪ್ರೀತಿಸಿರಿ. ನೀವು ಅವರನ್ನು ಪ್ರೀತಿಸುವುದಾದರೆ ಪ್ರಾರ್ಥಿಸುವವರಾಗಿರ್ತೀರಾ, ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿರ್ತೀರಾ. ಆತನ ವಿಷಯವಾಗಿ ನೀವು ಸುವಾರ್ತೆಯನ್ನು ಸಾರುವವರಾಗಿ ಸಾಕ್ಷಿಯುಳ್ಳವರಾಗಿ ಇರ್ತೀರಾ. ಇತರರಿಗೆ ನೀವು ಪ್ರಯೋಜನವುಳ್ಳವರಾಗಿಯೂ ಉಪಕಾರಗಳನ್ನು ಮಾಡುವವರಾಗಿಯೂ ಸಹ ಇರ್ತೀರಾ. ಯೇಸು ಕರ್ತನ ಬಳಿಯಲ್ಲಿ ಅನೇಕರು ಸೌಖ್ಯವನ್ನು ಉಪಕಾರಗಳನ್ನು ಹೊಂದಿಕೊಂಡ್ರು. ನಾನೇ ಬಡವನು, ನಾನು ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡಲಿ, ನಾನು ಯಾರಿಗೆ ಹೇಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ಆಲೋಚಿಸ್ತೀರಾ? ಯೇಸು ಕರ್ತನ್ ನೋಡ್ರಿ, ನಿಮಗೆ ಇರಲಿಕ್ಕೆ ಒಂದು ಮನೆಯಾದರೂ ಇದೆಯಾ? ಅವರು ದೈವರಾದ ಯೇಸು ಕರ್ತನ್ ಹೇಳ್ತಾರೆ, ಮನುಷ್ಯ ಕುಮಾರನು ತಲೆ ಇಡಲಿಕ್ಕೂ ಸಹ ಸ್ಥಳ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಈ ಲೋಕ ಅವರನ್ನು ಎಷ್ಟು ಹಾಗೆ ಮಾಡಿತ್ತು ಆಲೋಚಿಸ್ರಿ. ಈ ಲೋಕ ಯೇಸುವನ್ನು ಭಯಂಕರವಾಗಿ ಹಾಗೆ ಮಾಡಿತ್ತು. ಯಾರು ಸಹ ಯೇಸುವನ್ನು ಪ್ರೀತಿಯಿಂದ ಸ್ವೀಕರಿಸಲ್ಪಟ್ಟಂಥದ್ದು ಕಡಿಮೆ. ಇಂದು ನಿಮ್ಮನ್ನು ಪ್ರೀತಿಸಲಿಕ್ಕೆ ಅನೇಕರಿದ್ದಾರೆ. ಸ್ವಂತ ಮನೆಯವರೇ ಯೇಸುವನ್ನು ನಂಬಲಿಲ್ಲ, ಸ್ವಂತ ಮನೆಯವರೇ ಯೇಸುವನ್ನು ನಂಬಿಕೆ ಇಡಲಿಲ್ಲ. ಅವರನ್ನು ತಿರಸ್ಕರಿಸಲ್ಪಟ್ಟರು, ಅವರನ್ನು ಕೆಲವೊಂದು ಸಮಯದಲ್ಲಿ ಏಳಿಸಲ್ಪಟ್ಟರು. ಈಗ ನಿಮಗೆ ಎಲ್ಲರೂ ಸಹ ನಿಶ್ಚಿತವಾಗಿರುವುದಾದರೂ ಸಹ ನಿಮ್ಮ ಮನೆಯವರೇ ಆದರೂ ಸಹ ನಿಮ್ಮನ್ನು ಪ್ರೀತಿಸ್ತಾರಲ್ವಾ? ಸರಿ, ಮನೆಯವರ ಪ್ರೀತಿಯನ್ನು ಕಳೆದುಕೊಂಡಿದ್ದೀರಾ? ಪರವಾಗಿಲ್ಲ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಅದರ ಮೇಲಾದರೂ ನಂಬಿಕೆ ಇಡ್ರಿ, ಅದನ್ನು ನೀವು ಆಲೋಚನೆ ಮಾಡ್ರಿ. ಯೇಸು ಕರ್ತ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸ್ತಾರವಾದ್ದರಿಂದ ನೀವು ಆತನನ್ನು ಪ್ರೀತಿಸಿ ನೋಡ್ರಿ. ಆತನನ್ನು ಪ್ರೀತಿಸುವಾಗ ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಸಹ ಅನುಕೂಲವಾಗುತ್ತದೆ. ಎಲ್ಲವೂ ಸಹ ನಿಮ್ಮ ಹಿತಕ್ಕೋಸ್ಕರವಾಗಿ ಬೇಕಾದಂತೆ ಎಲ್ಲವನ್ನೂ ಸಹ ಕರ್ತನು ಕೊಡಲ್ಪಡುವವರಾಗಿದ್ದಾರೆ. ನಮ್ಮ ಮೂಲ ಪಿತೃವಾದಂಥ ಅಬ್ರಹಾಮನು, ದೇವರು ವಿಶೇಷವಾದಂಥ ಸಂಕಲ್ಪವನ್ನು ಅಬ್ರಹಾಮನ ಜೀವಿತದಲ್ಲಿ ಇಡಲ್ಪಟ್ಟರು. ಅವರ ಸಂಕಲ್ಪವನ್ನು ಇಡಲ್ಪಟ್ಟು ಅಬ್ರಹಾಮನನ್ನು ಕರೆದರು. ಅಬ್ರಹಾಮನು ದೇವರನ್ನು ಪ್ರೀತಿಸ್ತಾ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಎಂಬುದಾಗಿ ನೋಡುವುದಾದರೆ, ಸ್ವಂತ ಮಗನನ್ನೇ ಅವನು ದೇವರಿಗೋಸ್ಕರವಾಗಿ ಬಲಿ ಅರ್ಪಿಸಲಿಕ್ಕಾಗಿ ಸಿದ್ಧವಾಗ್ತಾನೆ. ಸ್ವಂತ ಮಗನನ್ನ ಬಲಿ ಕೊಡ್ಲಿಕ್ಕೋಸ್ಕರವಾಗಿ ಅವನು ಅರ್ಪಿಸಿಕೊಳ್ಳಲಿಕ್ಕಾಗಿ ಸಿದ್ಧವಾದ. ಪ್ರೀತಿ ಎನ್ನುವಂಥದ್ದು ನಾವು ಯಾವುದನ್ನು ಕಳೆದುಕೊಳ್ಳುತ್ತೇವೆ ಎಂಬುದಾಗಿ ನೋಡುವಂಥದ್ದಲ್ಲ. ಪ್ರೀತಿ ಎನ್ನುವಂಥದ್ದು ಲಾಭ ನಷ್ಟಗಳ ವಿಷಯದಲ್ಲಿ ಲೆಕ್ಕಾಚಾರವನ್ನು ಮಾಡುವಂಥದ್ದಾಗಿಲ್ಲ. ಪ್ರೀತಿ ಎನ್ನುವಂಥದ್ದು ನೀವು ಯೋಚಿಸುವುದಕ್ಕಿಂತಲೂ ಸಹ, ನೀವು ಲಾಭ ಅನ್ನುವಂಥದ್ದಕ್ಕೆ ಎಲ್ಲದಕ್ಕಿಂತಲೂ ಸಹ ಅದು ಉತ್ತಮವಾದಂಥದ್ದಾಗಿ ಇದೆ. ದೇವರಾಗಿರುವಂಥ ಕರ್ತನ ಅದೇ ಪ್ರೀತಿಯನ್ನ ನಿಮ್ಮಲ್ಲಿ ನಿರೀಕ್ಷಿಸುವರಾಗಿ ಇದ್ದಾರೆ. ನೀವು ನಿಜವಾಗಿ ಕರ್ತನನ್ನು ಪ್ರೀತಿಸುವುದಾದರೆ
ಅದನ್ನು ದೇವರು ಕೊಡಲಿಕ್ಕೆ ಶಕ್ತನು. ನಿಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಶಕ್ತನು. ನಿಮ್ಮ ಯಾವ ಕೊರತೆಗಳು ಸಹ ದೇವರಿಗೆ ದೊಡ್ಡದಲ್ಲ. ನಿಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಆಗದೇ ಇರುವಷ್ಟು ದೇವರು ಬಲಹೀನನು, ಬಡವನಲ್ಲ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಸಹ ನೆರವೇರಿಸಲಿಕ್ಕೆ ಶಕ್ತನಾದತನು ದೇವರು. ಆದರೆ ದೇವರನ್ನು ನೀವು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ದೇವರನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನು ಎಂಬುದಾಗಿ ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೇಸುವನ್ನೇ ನಿಮಗಾಗಿ ಕೊಡಲ್ಪಟ್ರು. ಯೇಸು ಕರ್ತ ನಿಮಗೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟರು. ಪ್ರಾಣವನ್ನೇ ಕೊಟ್ಟಂತ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸೋದಿಲ್ವಾ? ನಿಮ್ಮ ಅವಶ್ಯಕತೆಗಳು ಏನೆಂಬುದಾಗಿ ಹೇಳಿ ಅವ್ರಿಗೆ ಗೊತ್ತಿಲ್ವಾ? ನಿಮ್ಮ ಜೀವಿತದಲ್ಲಿ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರಲ್ವಾ? ಅದನ್ನು ಯಾಕೆ ನೀವು ಆಲೋಚಿಸೋದಿಲ್ಲ? ಇಂದಿನ ಕಷ್ಟಗಳನ್ನು ನೋಡಿ, ಕೆಲವೊಂದು ಸಾಲದ ಪರಿಸ್ಥಿತಿಗಳಲ್ಲಿ ಬಿದ್ದಿರುವಂಥದ್ದನ್ನು ನೋಡಿ, ಅಥವಾ ಇತರರು ಉತ್ತಮವಾದಂಥ ಅನುಕೂಲಕರವಾದಂಥ ಜೀವಿತವನ್ನು ಜೀವಿಸುವಂಥದ್ದನ್ನು ನೋಡಿ, ನನಗೆ ಯಾಕೆ ಈ ಸ್ಥಿತಿ ಎಂಬುದಾಗಿ ಹೇಳಿ ನಿಮ್ಮನ್ನು ನೀವೇ ಕೀಳರಿಮೆಯಿಂದ ಭಾವಿಸಿಕೊಂಡವರಾಗಿ ಕರ್ತನನ್ನು ಮರೆತವರಾಗಿ ಚಿಂತಿಸಬೇಡ್ರಿ. ನಿಮ್ಮ ವಿಷಯದಲ್ಲಿ ಹಗಲು ಇರುಳು ಯಾವಾಗಲೂ ಚಿಂತಿಸುವ ಆತನು ಕರ್ತನು. ನಿಮ್ಮ ಚಿಂತಾ ಭಾರವೆಲ್ಲವನ್ನೂ ಸಹ ಆತನ ಮೇಲೆ ಹಾಕಿರಿ. ಅವರು ನಿಮಗೋಸ್ಕರವಾಗಿ ಚಿಂತಿಸುವವರು ಮಾತ್ರವಲ್ಲದೆ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಇದೆಲ್ಲವನ್ನ ದೇವರು ಯಾಕೆ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ ನೋಡುವುದಾದರೆ, ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರು. ದೇವರು ತನ್ನ ಉದ್ದೇಶಕ್ಕಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ತನ್ನ ಸಂಕಲ್ಪಕ್ಕಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರ ದೃಷ್ಟಿಯಲ್ಲಿ ನೀವು ಮಾನ್ಯವಾದಂಥವರು. ದೇವರ ಆಲೋಚನೆಯಲ್ಲಿ ನೀವು ಇರುವಂಥವರಾಗಿ ಇದ್ದೀರಾ. ದೇವರ ಹೃದಯದಲ್ಲಿ ನಿಮಗೆ ತನ್ನದೇ ಆದಂಥ ಸ್ಥಾನವನ್ನು ಕರ್ತನು ಕೊಡಲ್ಪಟ್ಟಿದ್ದಾರೆ. ನೀವು ದೇವರಿಂದ ನಿರಾಕರಿಸಲ್ಪಟ್ಟಂಥವರಲ್ಲ, ದೇವರಿಂದ ಸ್ವೀಕರಿಸಲ್ಪಟ್ಟಂಥವರು. ದೇವರಿಂದ ಆರಿಸಿ ತೆಗೆದುಕೊಂಡಿದ್ದೀರಿ. ದೇವರು ನಿಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ದೇವರು ನಿಮಗೋಸ್ಕರವಾಗಿ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ದೇವರು ನಿಮಗೋಸ್ಕರವಾಗಿ ಈ ಲೋಕ ಮಾತ್ರವಲ್ಲದೆ ಮುಂದಿನ ಲೋಕದಲ್ಲಿ ಮಹಾ ಪದವಿಗಳನ್ನು, ಅಗತ್ಯತೆಗಳನ್ನು, ಸ್ಥಳವನ್ನ ಎಲ್ಲವನ್ನೂ ಸಹ ಸಿದ್ಧ ಮಾಡಿ ನಿಮಗೋಸ್ಕರವಾಗಿ ಅವರು ಈ ನಿರೀಕ್ಷೆಯನ್ನು ಇಟ್ಟವರಾಗಿ ಈ ವಾಕ್ಯಗಳನ್ನು ಸಹ ನಿಮಗಾಗಿ ಅವರು ಕೊಟ್ಟವರಾಗಿ ಇದ್ದಾರೆ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಈ ವಾಕ್ಯಗಳು ನಿಮ್ಮ ಕೂಡ ಮಾತನಾಡುತ್ತದೆ. ಪರಿಶುದ್ಧ ವಾಕ್ಯಗಳು ನಿಮ್ಮ ಜೊತೆಯಲ್ಲಿ ನಡೆಯಲ್ಪಡುತ್ತದೆ. ಪರಿಶುದ್ಧ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತದೆ. ನಿಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ನಿಮ್ಮ ನಿರೀಕ್ಷೆಗೆ ಆಧಾರವಾಗಿದೆ. ನಿಮ್ಮ ನಂಬಿಕೆಯನ್ನು ಹುಟ್ಟಿಸುತ್ತದೆ, ಪೂರೈಸುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಈ ವಾಕ್ಯ ಕೊಡಲ್ಪಡುತ್ತದೆ. ನಿಮ್ಮ ಎಲ್ಲ ಜೀವಿತದಲ್ಲೂ ಸಹ ವಾಕ್ಯವು ನಿಮ್ಮನ್ನು ಎಡೆಬಿಡದೆ ಆವರಿಸಿಕೊಂಡು ನಡೆಯುವಂಥದ್ದಾಗಿ ಇದೆ. ವಾಕ್ಯವೇ ಯೇಸು ಕರ್ತನು. ಹೌದು ಪ್ರಿಯರೇ, ದೇವರಾಗಿರುವಂಥ ಯೇಸು ಕರ್ತನು ವಾಕ್ಯವಾಗಿದ್ದಾರೆ. ವಾಕ್ಯವೇ ದೇವರಾಗಿದೆ. ಆ ದೇವರಾಗಿರುವಂಥ ಕರ್ತನು ನರಾವತಾರವನ್ನು ಅನುಭವಿಸಿದ್ದು, ಆ ನರಾವತಾರವನ್ನು ಅವತರಿಸಿದ್ದು ನಿಮಗೋಸ್ಕರವಾಗಿ. ಇಂದಿಗೂ ಸಹ ಅವರು ಜೀವಿಸುವವರಾಗಿ ಇದ್ದಾರೆ. ಆ ಜೀವಿಸುವಂಥ ಕರ್ತನು ತನ್ನ ಸಂಕಲ್ಪಕ್ಕನುಸಾರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆದದ್ದರಿಂದ ನೀವು ಪ್ರೀತಿಸಿರಿ. ಕರ್ತನ ವಿಷಯದಲ್ಲಿ ಸಂಶಯ ಪಡಬೇಡ್ರಿ. ದೇವರ ವಾಗ್ದಾನ ವಿಷಯಗಳಲ್ಲಿ ನಂಬದವರಾಗಿ ಇರಬೇಡ್ರಿ. ಕರ್ತನು ನುಡಿಸಲ್ಪಟ್ಟಂಥ ಪ್ರವಾದಿಗಳನ್ನ ಯಾವಾಗಲೂ ಸಹ ನೀವು ಹೀನೈಸಬೇಡ್ರಿ. ಕರ್ತನು ಆತನು ನಂಬಿಗಸ್ತನಾದಂಥ ಸತ್ಯವಂತನಾದ ದೇವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಮಾಡಬೇಕಾದದೆಲ್ಲವನ್ನೂ ಸಹ ತಕ್ಕ ಸಮಯದಲ್ಲಿ ಮಾಡುವವರಾಗಿ ಇದ್ದಾರೆ. ಆದರೆ ನೀವೇನು ಮಾಡಬೇಕು ಗೊತ್ತಾ? ಅವರನ್ನು ಪ್ರೀತಿಸಬೇಕು. ಯೇಸುವನ್ನು ನೀವು ಪ್ರೀತಿಸುವಾಗ ನಿಮ್ಮ ಹಿತಕ್ಕಾಗಿ, ನಿಮ್ಮ ಸುಖಕ್ಕಾಗಿ, ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಗಳು ಸಹ ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಅಂದರೆ ನಿಮಗೆ ಗೊತ್ತಾಗ್ತದೆ. ಯೇಸುವನ್ನು ಪ್ರೀತಿಸಿರಿ. ಯೇಸುವನ್ನು ಪ್ರೀತಿಸಿದಾಗಲೇ ನಿಮಗೆ ಗೊತ್ತಾಗ್ತದೆ ಎಲ್ಲವೂ ಸಹ ಒಳ್ಳೆಯದಾಗ್ತಾ ಇದೆ. ಅದೆಲ್ಲವನ್ನ ದೇವರು ಆಲ್ರೆಡಿ ನಿಮಗೆ ಒಳ್ಳೆಯದನ್ನು ಕೊಟ್ಟು ಬಿಟ್ಟಿದ್ದಾರೆ ಪ್ರಿಯ ದೇವರ ಮಕ್ಕಳೇ. ಆದರೆ ನೀವು ಅದನ್ನು ಸ್ವೀಕರಿಸಬೇಕು. ಹೇಗೆ ಸ್ವೀಕರಿಸುವಂಥದ್ದು ಎಂಬುದಾಗಿ ನೋಡುವುದಾದರೆ, ಯೇಸುವಿನ ಜೊತೆಯಲ್ಲಿ ನಡೆಯಿರಿ, ವಾಕ್ಯವನ್ನು ಓದಿರಿ, ವಾಕ್ಯವನ್ನು ಅನುಸರಿಸಿ ನಡೆಯುವಂಥದ್ದೇ ಯೇಸುವಿನ ಜೊತೆಯಲ್ಲಿ ನೀವು ನಡೆಯುವಂಥದ್ದಾಗಿ ಇದೆ. ಯೇಸು ಕರ್ತನು ಜೊತೆಯಲ್ಲಿ ನೀವು ನಡೆಯುವಾಗ ನಿಮ್ಮ ಕೂಡ ಅವರು ಮಾತನಾಡ್ತಾರೆ. ಹೌದು, ವಾಕ್ಯದಲ್ಲಿ ನಿಮಗೆ ಉಪದೇಶ ಮಾಡ್ತಾರೆ. ವಾಕ್ಯದಲ್ಲಿ ನಿಮ್ಮನ್ನು ಎಚ್ಚರಿಸ್ತಾರೆ. ವಾಕ್ಯದಲ್ಲಿ ನೀವು ನಡೆಯಬೇಕಾದಂತಹ ಮಾರ್ಗದಲ್ಲಿ ಅವರೇ ಮುಂದಾಗಿ ನಡೆಸುವವರಾಗಿದ್ದಾರೆ. ಇಂಥ ಒಳ್ಳೆಯ ಕರ್ತನು ತನ್ನ ಉದ್ದೇಶ ಸಂಕಲ್ಪಕ್ಕಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇಡೀ ಲೋಕಗಳೆಲ್ಲವನ್ನ ಉಂಟು ಮಾಡಲ್ಪಟ್ಟಂಥ ದೇವರು,
ಲೋಕದಲ್ಲಿರುವಂಥ ಸಮಸ್ತ ಜನಗಳೆಲ್ಲವನ್ನ ಬಿಟ್ಟು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ನೋಡುವುದಾದರೆ ನೀವು ದೇವರಿಗೆ ಎಷ್ಟು ಪ್ರಿಯವಾದಂಥವರು, ದೇವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಆಲೋಚಿಸಿರಿ. ಇತರರು, ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ಸ್ವಲ್ಪ ದಿವಸಗಳು ನಿಮ್ಮನ್ನು ಇಷ್ಟಪಟ್ಟು ಸ್ವಲ್ಪ ದಿವಸ ನಿಮಗೆ ಆದರಣೆಯನ್ನು ಕೊಟ್ಟು ಈಗ ಎಲ್ಲರೂ ಸಹ ನಿಮ್ಮನ್ನು ನಿರಾಕರಿಸಿ ಬಿಟ್ರಾ? ಎಲ್ಲರಿಂದಲೂ ಸಹ ನೀವು ಮನನೊಂದು ಹೋಗಿದ್ದೀರಾ? ಜೀವಿತವೇ ಸಾಕು ಎಂಬುದಾದಂತಹ ಆಲೋಚನೆಯಲ್ಲಿ ನಿರ್ಧಾರಕ್ಕೂ ನೀವು ಬಂದುಬಿಟ್ಟಿದ್ದೀರಾ? ಯೇಸುವನ್ನು ಆಲೋಚಿಸಿರಿ. ಯೇಸು ನಿಮ್ಮನ್ನು ಎಂದಿಗೂ ಕೈ ಬಿಡದೇ ಇರುವಂಥ ದೇವರಾಗಿದ್ದಾರೆ. ಎಲ್ಲರೂ ಕೈ ಬಿಟ್ಟರು, ಯೇಸು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಅವರು ನಿಮ್ಮನ್ನು ಸ್ವೀಕರಿಸಲಿಕ್ಕೆ ಅರ್ಹರಾಗಿ ಇದ್ದಾರೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಸಹ ಅವರು ಪರಿಹರಿಸಲಿಕ್ಕೂ ಸಹ ಶಕ್ತರಾಗಿದ್ದಾರೆ. ದೇವರು ನಿಮ್ಮನ್ನು ತನ್ನ ಸಂಕಲ್ಪದ ಮೇರೆಗೆ ಆರಿಸಿ ತೆಗೆದುಕೊಂಡಿದ್ದಾರೆ. ಪ್ರಿಯ ದೇವರ ಮಗನೇ, ಮಗಳೇ, ದೇವರ ಮೇಲೆ ವಿಶ್ವಾಸವಿಡು, ಅವರನ್ನು ಪ್ರೀತಿಸು. ಆಗ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗ್ತದೆ. ಅವರನ್ನು ಪ್ರೀತಿಸುವಂಥವರು ಅವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆ. ಅವರನ್ನು ಪ್ರೀತಿಸುವಂಥವರು ಯೇಸುವಿನ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಯೇಸುವನ್ನು ಪ್ರೀತಿಸುವಂಥವರು ಸಭೆಯಾಗಿ ಪ್ರತಿ ವಾರವೂ ಕೂಡಿ ಬರ್ತಾರೆ. ಯೇಸುವನ್ನು ಪ್ರೀತಿಸುವಂಥವರು ಯೇಸುವಿನ ಪ್ರೀತಿಯನ್ನು ಅನುಭವಿಸಿ ಆ ಅನುಭವದ ರಸವನ್ನು ಮತ್ತಿತರರಿಗೂ ಸಹ ಅವರು ಕೊಡುವವರಾಗಿದ್ದಾರೆ. ನೀವು ನಿಮ್ಮ ಜೀವಿತದಲ್ಲಿ ಏನನ್ನ ಯಾರಿಗೂ ಕೊಡಲಿಕ್ಕಿಲ್ಲ ಎಂಬುದಾಗಿ ತೀರ್ಮಾನಿಸಬೇಡ್ರಿ. ನಿಮ್ಮೊಳಗಡೆ ಯೇಸುವಿದ್ದಾರೆ. ಯೇಸುವಿನ ಸಂಕಲ್ಪ ನಿಮ್ಮ ಹೃದಯದಲ್ಲಿ ಇದೆ. ಆ ಯೇಸುವನ್ನು ಇತರರಿಗೆ ಕೊಡ್ರಿ. ಇದುವೇ ನೀವು ಯೇಸುವನ್ನು ಪ್ರೀತಿಸುವುದಕ್ಕೆ ಉದಾಹರಣೆಯಾಗಿ ಇದೆ. ಕರ್ತನು ಅಧಿಕವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಇಂದಿನಿಂದಲೇ ಆತನನ್ನು ಪ್ರೀತಿಸಿರಿ. ನಿಮ್ಮ ಹಿತಕ್ಕೋಸ್ಕರವಾಗಿ ಬೇಕಾದಂತೆ ಎಲ್ಲವನ್ನು ಕರ್ತನು ಕೊಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತಹ ಈ ಸಹೋದರ, ಈ ಸಹೋದರಿಯವರನ್ನು ಮುಟ್ಟಿರಿ. ಅವರ ಜೀವಿತದಲ್ಲೆಲ್ಲವೂ ಸಹ ಅನುಕೂಲವಾಗಲಿಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮನ್ನು ಪ್ರೀತಿಸುವಂಥ ಹೃದಯವನ್ನು ಕೊಟ್ಟು ನಿನ್ನನ್ನು ಘನಪಡಿಸುವಂತೆ ಇವರನ್ನು ರೂಪಿಸಿರಿ. ಕರ್ತನೆ, ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ಈ ಒಬ್ಬೊಬ್ಬ ಸಹೋದರ, ಸಹೋದರಿ, ಅವರ ಜೀವಿತ, ಅವರ ಕುಟುಂಬ ಪರಿಸ್ಥಿತಿಗಳು, ಕೆಲಸ ಕಾರ್ಯ ಪ್ರತಿಯೊಂದನ್ನು ಮಾರ್ಪಡಿಸಿರಿ. ಅಯ್ಯ, ನಿಮ್ಮ ಕರೆಗಳಿಗೆಲ್ಲರನ್ನು ಒಪ್ಪಿಸಿಕೊಡ್ತೇವೆ, ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳು, ಸಮಸ್ಯೆಗಳಿರುವುದಾದರೆ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕೂ ಮಾತ್ರವಲ್ಲದೆ ಕರ್ತನ ಸಮ್ಮುಖದಲ್ಲಿ ನಿಮಗೋಸ್ಕರವಾಗಿ ಬೇಡಲಿಕ್ಕೂ ಸಹ ಸಂತೋಷವೂ ಆಸಕ್ತಿಯುಳ್ಳವರಾಗಿ ಇದ್ದೇವೆ. ಮಾತ್ರವಲ್ಲದೆ ನಮಗೋಸ್ಕರವಾಗಿಯೂ ಸಹ ಪ್ರಾರ್ಥನೆ ಮಾಡಿರಿ. ತಕ್ಕ ಸಮಯದಲ್ಲಿ ಕರ್ತನ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಂಚಲಿಕ್ಕಾಗಿಯೂ ಬೇಕಾದಂತೆ ಎಲ್ಲ ಅಗತ್ಯಗಳ ಅವಶ್ಯಕತೆಗಳನ್ನು ಕರ್ತನು ಕೊಡುವ ಹಾಗೆಯೂ ಮಾತ್ರವಲ್ಲ ದೇವರು ನಮ್ಮನ್ನು ನಂಬಿಕೊಟ್ಟಿರುವಂಥ ಈ ಸೇವೆಯನ್ನು ನಾವು ದೋಷವಿಲ್ಲದವರಾಗಿ ಕರ್ತನಲ್ಲಿ ನಂಬಿಗಸ್ತರಾಗಿ ಮಾಡುವ ಹಾಗೆ ಪ್ರಾರ್ಥಿಸಿಕೊಳ್ಳ್ರಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿದ್ದು ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶದಲ್ಲಿ ನಾವು ಕೂಡಿ ಬರೋಣ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.